ಸೂಪರ್ ಹೀರೋಸ್, ನಾನು ಬ್ಯಾಟ್ಮ್ಯಾನ್ ಅದು ಅಂತ ಹೇಳ್ತಲ್ಲ, ಅವ್ರನ್ನ ಬ್ಯಾಕಲ್ಲಿ ನೋಡಿದ್ರೆ ನನಗೆ ಆ ಬ್ಯಾಟ್ಮ್ಯಾನ್ ನೋಡ್ದಂಗೆ ಆಗ್ತಿರುತ್ತೆ. ಇಲ್ಲಿ ತನಕ ಹೋಗಿರೋ ಕಂಟೆಂಟ್ಗಳು ಸ್ಟ್ರಾಂಗ್ ಆಗಿತ್ತು. ಆ ಕಂಟೆಂಟ್ಗಳಿಂದ ಎಲ್ಲರೂ ಹೋದರು. ಹೀಗೆ ಪ್ರಶಾಂತ್ ಸರ್ ನನಗೆ ಮೋಸ್ಟ್ ಇನ್ಸ್ಪೈರ್ಡ್ ಪರ್ಸನ್. ನಾನು ಒಂದೇ ಒಂದು ಸತಿ ಒಂದು ಫೈಟ್ ಸೀಕ್ವೆನ್ಸಿಗೆ ಒಂದು ಬಂದಿದ್ರು, ಅಂದರೆ ಅಲ್ಲಿ ಬಂದು ಜಸ್ಟ್ ಒಂದು 5 ಮಿನಿಟ್ಸ್ ಬಂದು ಹೋಗಿದ್ರು ಅಷ್ಟೇ. ಕೋ ಡೈರೆಕ್ಟ್ರ್ ಜಾಕಿ, ನಾನು ಸೂರಿ ಸರ್ ಲೈಕ್ ಶೂಟ್ ಸಾಕು ಅಂದರು, ಇಲ್ಲ ಏಜೆ ಇನ್ನೇನೋ ಬೇಕಿಲ್ಲಿ, ಬಿಡ್ತಾ ಇರಲಿಲ್ಲ, ಏನಾದರೂ ತೆಗ್ಸ್. ನಾನು ವರ್ಕ್ ಮಾಡಿದ್ದೀನಿ ಟೆಕ್ನಿಷಿಯನ್ ಆಗಿ. 31st ನಾನು ವೆಯ್ಟ್ ಮಾಡ್ತಿದ್ದೀನಿ. ಐ ಮೀನ್ ನೀವು ಮೂವಿ ನೋಡಿದ್ರೆ ಗೊತ್ತಾಗುತ್ತೆ, ಲೈಕ್ ಅವ್ರ ಎಫರ್ಟ್ 100% ಕಾಣಿಸುತ್ತೆ ಇದರಲ್ಲಿ. ಇಡೀ ಟೀಮ್ ವರ್ಕ್ ಬೇಕಾಗುತ್ತೆ ಅಂತ ನೀವು ಹೇಳ್ತಾ ಇದ್ರಿ. ಸೊ ನಿಮ್ಮ ತಂಡ ಅಂತ ಒಂದು ಇರುತ್ತೆ, DOP ಅಂತ ಬಂದಾಗ ನಿಮ್ಮ ಟೀಮ್ ಹೇಗೆ ವರ್ಕ್ ಮಾಡ್ತು ಅದ್ರ ಮೇಲೆ, ಅಂದರೆ ಎಷ್ಟು ದಿನದ್ದು ಪ್ರಾಸೆಸ್ ಅದು ಆ್ಯಂಡ್ ಪ್ರಿಪ್ರೇಷನ್ಸ್ ಎಲ್ಲ ಯಾವ ಥರ ಇರುತ್ತೆ ಅನ್ನೋದು ಒಂದು ಕುತೂಹಲ. ಬೆಸ್ಟ್ ಟೀಮು ನನ್ನ ಜೊತೆ ಇದೆ. ಸೊ ಎಲ್ಲರ ಸಪೋರ್ಟು 100% ಸೂಪರಾಗಿತ್ತು. ಅಂದರೆ ಲೈಕ್ ಈವನ್ ನಮ್ಮದು ಲೈಟ್ ಮ್ಯಾನ್ಸ್ಗಳಿರಲಿ ಆ್ಯಂಡ್ ನಮ್ಮದು ಅಸಿಸ್ಟೆಂಟ್ಗಳಿರಲಿ, ಆಮೇಲೆ ಎವ್ರಿಥಿಂಗ್ ಲೈಕ್ ಮೂವಿಲಿ ಏನಿದ್ದಾರೆ ಎಲ್ಲದು ಆರ್ಟ್ ಹುಡುಗರು, ಲೈಕ್ ಬೆಸ್ಟ್ ಆರ್ಟ್ ಹುಡುಗರು ಎಲ್ಲದು. ಲೈಕ್ ಅಂದರೆ ಒಬ್ಬನಿಂದ ಏನೂ ಮಾಡೋಕ್ಕಾಗಲ್ಲ. ಅಂದರೆ ಲೈಕ್ ನಾನೀಗ ಕ್ಯಾಮ್ರಾಮ್ಯಾನ್ ಆಗಿ ಕ್ಯಾಮ್ರಾ ಇಡ್ಬೋದು, ಬಟ್ ಅಲ್ಲಿ ಡೀಟೇಲಾಗಿ ಆರ್ಟ್, ಅವ್ನು ಲೈಟ್ ಅಲ್ಲಿ ನಮ್ಮದೊಂದು ಬಿಫೋರ್ ಡೇನೇ ಪ್ಲ್ಯಾನ್ ಆಗಿರುತ್ತೆ, ಈ ಥರ ಲೈಟ್ ಮಾಡೋಣ ಅಂತ. ಇದೆಲ್ಲ ಅವ್ರದ್ದು ಎಫರ್ಟ್, ಮೇಲ್ಗಡೆ ಹೋಗಿ ಕಟ್ಟಬೇಕು, ಅದೆಲ್ಲ ಆ ಎಫರ್ಟ್ ಇದ್ರದ್ದು ಸೆಟ್ ಹುಡುಗರದು. ಅವ್ರ ಪಾಪ ಎತ್ಕೊಂಡು ಇದನ್ನು, ಸೊ ಆ ಎಫರ್ಟ್ಗಳು ಆ ಮೂವಿಲಿ ಕಾಣಿಸುತ್ತೆ ಫ್ರೇಮಲ್ಲಿ. ಒಬ್ಬಂದೇ ಅಲ್ಲ, ಲೈಕ್ ಡೈರೆಕ್ಟ್ರದ್ದೇ ಅಲ್ಲ, ಲೈಕ್ ಎವ್ರಿಬಡಿ ಟೀಮ್, ಅಂದರೆ ಲೈಕ್ ಕಂಪ್ಲೀಟ್ ಟೀಮ್ದು ಆ ಎಫರ್ಟ್ ಲೈಕ್ ಎಲ್ಲರಿಗೂ ಸಲ್ಬೇಕಂದ್ರೆ ಈಚ್ ಆ್ಯಂಡ್ ಎವ್ರಿ ಒನ್. ಈ ಎಫರ್ಟ್ ಜೊತೆಗೆ ಇನ್ನೊಂದು ಏನಂತಂದರೆ, ಹೊಂಬಾಳೆ ಯಾವುದೋ ಸಿನಿಮಾ ಮಾಡ್ತಿದೆ, ಯಾವುದೋ ಸಿನಿಮಾಗೆ ಬಂಡವಾಳ ಹೂಡ್ತಿದೆ ಅಂದರೆ ಅಲ್ಲಿ ಬರೀ ಅಂದರೆ ನಮ್ಮ ಇಂಡಸ್ಟ್ರಿ ಅಷ್ಟೇ ಅಲ್ಲ, ವರ್ಲ್ಡ್ ವೈಡ್ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಇವ್ರು ಇನ್ನೇನೋ ಮಾಡ್ತಾರೆ ಅಂತ ಹೇಳಿ. ಸೊ ಎಲ್ರಿಗೂ ಒಂದು ಕಣ್ಣಂತೂ ಪಕ್ಕ ಇದ್ದೇ ಇರುತ್ತೆ. ಸೊ ಭಗೀರ ಅಂತ ಬಂದಾಗ ಎಲ್ಲರೂ ಕೂಡ ಹೇಳ್ತಾರೆ ಅಂದರೆ ಹೊಂಬಾಳೆ ಯಾವುದಕ್ಕೂ ಕಾಂಪ್ರಮೈಸ್ ಆಗಲ್ಲ, ಎಲ್ಲವನ್ನ ಇದಾಗುತ್ತಾ ಮಾಡಿ ಅನ್ನುವಂಥ ಒಂದಷ್ಟು ಫ್ರೀಡಮ್ ಇರುತ್ತೆ ಅಂತ ಹೇಳಿ. ಸೊ ಭಗೀರಾಗೆ ಅವ್ರು ತೊಗೊಂಡಂಥ ನಿರ್ಧಾರಗಳು, ಅಂದರೆ ದಿಟ್ಟ ನಿರ್ಧಾರಗಳು ಹೇಗಿದ್ವು ಅನ್ನುವಂಥದ್ದು. ಮೂವಿಗೆ ನಾವೇನು ಕೇಳ್ತೀವಿ ಇದು ಬಂದಿಲ್ಲ ಅನ್ನೋ ಒಂದಿನೂ ನಾನು ಕೇಳಿಲ್ಲ, ನೋಡೂ ಇಲ್ಲ ಅದನ್ನ. ಅಂದರೆ ಮೂವಿಗೆ ಏನು ಬೇಕು, ಆ ಸೀನಿಗೆ ಏನು ಬೇಕು 100% ಅದು ಬರುತ್ತೆ. ನಾವೇನು ಕೇಳ್ತೀವಿ ಅದು ಬಂದೇ ಬರುತ್ತೆ. ಸೊ ಬೆಸ್ಟ್ ಅಂದರೆ ಲೈಕ್ ಅವ್ರ ಮೂವಿ ಆ ಪ್ರಾಡಕ್ಟ್ನ ಏನು ಮಾಡಬೇಕು, ಒಂದು ಪ್ರಾಡಕ್ಟಿಗೆ ಅದಕ್ಕೆ ಏನೇನು ಕೊಡಬೇಕು, ಅವ್ರ ಎಫರ್ಟ್ಲೆಸ್ಲಿ ಅದು ಬರ್ತಾಯಿತ್ತು. ಸೊ ಹಾಗಾಗಿ ಐ ಮೀನ್ ದ ಪ್ರಾಡಕ್ಟ್ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿ ಬರ್ತಾಯಿತ್ತು. ಸೊ ಹಾಗಾಗಿ ಅವ್ರದ್ದು ಸಕ್ಸಸ್ಸಿಗೆ ಜಾಸ್ತಿ ಅದೇ ಇದಿರುತ್ತೆ. ಅಂದರೆ ಅದೇ ಹೊಂಬಾಳೆ ಅಂತ ಬಂದಾಗ ಅದೆಲ್ಲೂ ಫೇಲ್ಯೂರ್ ಅನ್ನೋದನ್ನ ನಾವು ನೋಡಿಲ್ಲ, ಎಲ್ಲ ಸಿನಿಮಾಗಳು ಕೂಡ ಸಕ್ಸಸ್. ಸೊ ಅದೇ ಸಾಲಿಗೆ ಭಗೀರ ಕೂಡ ಬರ್ತಾನೆ ಅಂತ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್, ಹೋಪ್ ಅದಾಗಲಿ. ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದೇನೆಂದರೆ, ಥ್ರೂ ಹೊಂಬಾಳೆ, ಥ್ರೂ ಪ್ರಶಾಂತ್ ನೀಲ್, ಹಾಗೆ ಥ್ರೂ ಡಾಕ್ಟರ್ ಸೂರ್ಯ ಅವರು, ಸೊ ಮುರಳಿಯಂತಹ ರೀಜನಲ್ ಸ್ಟಾರ್ ಪಾನ್ ಇಂಡಿಯಾನ ಟಚ್ ಮಾಡ್ಬೋದಾ ಅನ್ನುವಂಥ ಒಂದು ಪ್ರಶ್ನೆ. ನೀವು ನೋಡಿದ್ದೀರಾ, ಇಡೀ ಅಂದರೆ ಎಲ್ಲರ ಜೊತೆ ಕನೆಕ್ಟೆಡ್ ಇದ್ದೀರಾ, ಸೊ ಹಾಗಾಗಿ ಈ ಪ್ರಶ್ನೆ. ನಮ್ಮದು ಇಲ್ಲಿ ತನಕ ಹೋಗಿರೋ ಕಂಟೆಂಟ್ಗಳು ಸ್ಟ್ರಾಂಗ್ ಆಗಿತ್ತು. ಆ ಕಂಟೆಂಟ್ಗಳಿಂದ ಎಲ್ಲರೂ ಹೋದರು, ಟೆಕ್ನಿಷಿಯನ್ಸ್ ಇರಲಿ, ಹೀರೋಗಳಾಗಲಿ, ಎಲ್ಲರೂ ಹೊರಗಡೆ ಹೋಗಿ. ಐ ಮೀನ್ ಆ ಕಂಟೆಂಟ್ ಸೌಂಡ್ ಮಾಡ್ತಾ ಇದೆ 100%. ಇದರಲ್ಲಿ ನಾವು ಐ ಮೀನ್ ಜಾಸ್ತಿ ಹೋಪ್ ಇರೋದು ನಮಗೆ ಕಂಟೆಂಟ್ ಮೇಲೆ. ಈ ಕಂಟೆಂಟೇ ನಮ್ಮನ್ನು ಬೇರೆ ಕಡೆ ಕರ್ಕೊಂಡು ಹೋಗುತ್ತೆ ಅಷ್ಟೇ. ಲೈಕ್ ಆ ಕ್ವಾಲಿಟಿ ಆಫ್ ವರ್ಕ್ ಇದು ನಮ್ಮ ಐ ಮೀನ್ ಹೀರೋನಾಗಲಿ, ನಮ್ಮನ್ನಾಗಲಿ, ಡೈರೆಕ್ಟ್ರನ್ನಾಗಲಿ ಎಲ್ಲರನ್ನೂ ಲೈಕ್ ಒಂದು ವಿಷಯ ನಮಗೀಗ ರೀಲ್ಸ್ ಬೇರೆ ಕಡೆ ಯಾವುದು ಫಾರಿನ್ ರೀಲ್ಸು ನಾವು ನೋಡ್ತೀವಿ. ಸೊ ಹಾಗೆ ಒಂದು ಬೆಸ್ಟ್ ಅದು ಅಂದರೆ ಲೈಕ್ ಆ ಎಫರ್ಟ್ ಹಾಕಿ ಅಷ್ಟೊಂದು ಒಳ್ಳೆ ಕ್ವಾಲಿಟಿ ಮಾಡಿದ್ದೀವಿ ಅಂದಾಗ ಅದು 100% ರೀಚ್ ಆಗುತ್ತೆ ಅನ್ನೋಂಥದ್ದು. ಇದ್ರ ಜೊತೆಗೆ ಅಂದರೆ ಮುರಳಿ ಅವರು ತೊಗೊಂಡಂಥ ಚಾಲೆಂಜಸ್ ಜೊತೆಗೆ ಫೇಸ್ ಮಾಡಿದ್ದು, ಹಾಗೆ ಸ್ಟಂಟ್ಸ್ ಎಲ್ಲವೂ ಕೂಡ ನೀವು ನೋಡಿದ ಹಾಗೆ ಅದೆಲ್ಲವೂ ಹೇಗಿತ್ತು ಅಂತ. ನನಗೆ ಆ್ಯಕ್ಚುಲಿ ಅದೇ ನಾನು ಸೂಪರ್ ಹೀರೋಸ್, ನಾನು ಬ್ಯಾಟ್ಮ್ಯಾನ್ ಅದು ಅಂತ ಹೇಳ್ತಲ್ಲ, ಅವ್ರನ್ನ ಬ್ಯಾಕಲ್ಲಿ ನೋಡಿದ್ರೆ ನನಗೆ ಆ ಬ್ಯಾಟ್ಮ್ಯಾನ್ ನೋಡ್ದಂಗೆ ಆಗ್ತಿರುತ್ತೆ. ಅವ್ರ ಸ್ಟ್ರಕ್ಚರ್, ಅವ್ರು ನಿಂತಿರೋದು, ಅವ್ರ ಎಫರ್ಟ್ ಲೈಕ್ ಸೂಪರ್ ಆಗಿತ್ತು. ಅವ್ರನ್ನ ನೋಡೋಕ್ಕೆ ಲೈಕ್ ನಿಮಗೆ ಅನಿಸುತ್ತೆ ಲೈಕ್ ಮೂವಿ ನೋಡ್ತಾ ಲೈಕ್ ಟೀಸರಲ್ಲೇ ಗೊತ್ತಾಗುತ್ತೆ ಅವ್ರು ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ. ಇದ್ರ ಜೊತೆಗೆ ಅಂದರೆ ಆಬ್ವಿಯಸ್ಲಿ ಡಾಕ್ಟರ್ ಸೂರ್ಯ ಅವರು ತುಂಬ ವರ್ಷಗಳ ನಂತರ ಈ ಥರದ ಒಂದು ಕತೆಗೆ, ಒಂದು ಎಕ್ಸ್ಪೆರಿಮೆಂಟ್ ಜೊತೆಗೆ ಬರ್ತಾ ಇರುವಂಥದ್ದು. ಜೊತೆಗೆ ಮುರಳಿ ಸರ್ಗೂ ತುಂಬ ವರ್ಷ ಆದ ನಂತರ ಮತ್ತೆ ಅವರು ಕಮ್ಬ್ಯಾಕ್ ಮಾಡೋದಕ್ಕೆ ಬಂದಿರೋದು. ಸೊ ಇವರಿಬ್ಬರಿಗೂ ಕೂಡ
ಭಗೀರ ಒಂದು ಮೈಲಿಗಲ್ ಆಗಿ ನಿಲ್ತಾನೆ ಅವ್ರ ಕೆರೀರ್ನಲ್ಲಿ ಅನ್ನೋಂಥದ್ದು ಒಂದು ಪ್ರಶ್ನೆ. 100%. ಓಕೆ, ಡೆಫಿನೆಟ್ಲಿ ಇದು ಬೇರೆ ಥರನೇ. ನಾನು ಅದೇ ಪ್ರಶಾಂತ್ ಸರ್ ಒಂದು ಸತಿ ಇದಾಗ್ತಾ ಸುಮ್ಮನೆ ಮೂವಿ ಒಂದು ಸತಿ ನೋಡ್ತಾನೆ ಹೇಳ್ತಾರೆ, ಲೈಕ್ ಇದು ಬೆಸ್ಟ್ ನಾನು ನೋಡಿರೋದ್ರಲ್ಲಿ ಬೆಸ್ಟ್ ಅನಿಸ್ತಾ ಇದೆ. ಐ ಮೀನ್ ಅದರಲ್ಲಿ ತುಂಬ ರೀಸನ್ಸ್ಗಳಿದ್ದಾವೆ ಬೇರೆ, ಬಟ್ ನನಗೆ ಆ ವರ್ಡ್ ಸಖತ್ ಇಷ್ಟ ಆಯಿತು. ಲೈಕ್ ಅಂದರೆ ಅವ್ರದ್ದು ಲೈಕ್ ನನಗೆ ಪ್ರಶಾಂತ್ ಸರ್ ನನಗೆ ಮೋಸ್ಟ್ ಇನ್ಸ್ಪೈರ್ಡ್ ಪರ್ಸನ್. ನಾನು ತುಂಬ ಅಂದರೆ ಲೈಕ್ ಈ ಮೂವಿ ನೋಡಿದ್ದಾರೆ ಅವರು ಅವಾಗ ಹೇಳ್ತಾ ಓಕೆ ನಾವೇನೋ ಮಾಡಿದ್ದೀವಿ ಅನ್ನೋ ಒಂದು ಖುಷಿ ಸಿಗುತ್ತೆ. ಓಕೆ, ಇದ್ರ ಜೊತೆಗೆ ಅಂದರೆ ಪ್ರಶಾಂತ್ ಸರ್ ಅವರ ಕತೆ ಆಗಿದ್ರು ಕೂಡ ಡೈರೆಕ್ಟರ್ದು ಒಂದು ಪಾಯಿಂಟ್ ಇರುತ್ತೆ, ಒಂದು ವಿಷನ್ ಇರುತ್ತೆ, ಅದನ್ನು ಹೇಗೆ ಡಾಕ್ಟರ್ ಸೂರ್ಯ ಅವ್ರು ಫುಲ್ಫಿಲ್ ಮಾಡಿದ್ರು. ಜೊತೆಗೆ ಪ್ರಶಾಂತ್ ಸರ್ ಅವ್ರು ಬರ್ತಿದ್ರ ಸೆಟ್ಟಿಗೆ ಡಿಸ್ಕಸ್ ಮಾಡ್ತಿದ್ರ ಹೇಗೆ? ಇಲ್ಲ, ಅವರು ನಾನು ಒಂದೇ ಒಂದು ಸತಿ ಒಂದು ಫೈಟ್ ಸೀಕ್ವೆನ್ಸಿಗೆ ಒಂದು ಬಂದಿದ್ರು. ಅಂದರೆ ಅಲ್ಲಿ ಬಂದು ಜಸ್ಟ್ ಒಂದು 5 ಮಿನಿಟ್ಸ್ ಬಂದು ಹೋಗಿದ್ರು ಅಷ್ಟೇ. ಅವ್ರು ಬಿಟ್ಟು ಇಲ್ಲಿ ಬಂದೇ ಇರಲಿಲ್ಲ. ಸೊ ಇದರಲ್ಲಿ ಲೈಕ್ ಆ ಎಫರ್ಟ್ ಅವರು ಸೂರಿ ಸರ್ ಈಗ ಬಿಫೋರೇ ಹೇಳಿದ್ದೀನಿ, ಅವರು ಲೈಕ್ ಬೇರೆ ಥರ ನನಗೆ ಅವ್ರದ್ದು ವರ್ಕ್ ಇದು ಆ ರಿಸಲ್ಟ್ನ ತರೋಕ್ಕೆ ಅವ್ರದ್ದು ಎಫರ್ಟ್ ಬೇರೆ ಥರ ಇತ್ತು ಮೂವಿಗೆ. ಓಕೆ, ಆ್ಯಂಡ್ ನಾವು ಈಗಾಗಲೇ ಹೇಳಿದ್ವಿ, ಇನ್ನೇನು ರಿಲೀಸ್ ಡೇಟ್ ಕೂಡ ಅನೌನ್ಸ್ ಆಗಿಬಿಟ್ಟಿದೆ. ಎಲ್ಲರೂ ಕೂಡ ಅಂದರೆ ಈಗಲೇ ವೇಟಿಂಗ್. ಆಬ್ವಿಯಸ್ಲಿ ನಮ್ಮ ಕನ್ನಡದ ಸಿನಿಮಾ ಮತ್ತೊಂದು ಮೈಲಿಗಲನ್ನು ಸೃಷ್ಟಿ ಮಾಡಲಿ ಅನ್ನುವಂಥದ್ದು ಎಲ್ರಿಗೂ ಕೂಡ ಆಸೆ ಇರುವಂಥದ್ದು. ಇದ್ರ ಜೊತೆಗೆ ಅಂದರೆ ಈಗ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ, ಆ ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡು ಜನ ಥಿಯೇಟರ್ಗೆ ಬಂದು ಸಿನಿಮಾ ನೋಡೋಕ್ಕೆ ಅಂತ ಬರ್ತಾರಲ್ಲ, ಅವರಿಗೆ ಭಗೀರ ಹೇಗೆ ಜಸ್ಟಿಫಿಕೇಷನನ್ನು ಕೊಡ್ತಾನೆ ಅನ್ನುವಂಥದ್ದು? ನಾನು ವರ್ಕ್ ಮಾಡಿದ್ದೀನಿ ಆ್ಯಸ್ ಎ ಲೈಕ್ ಟೆಕ್ನಿಷಿಯನ್ ಆಗಿ. 31st ನಾನು ವೆಯ್ಟ್ ಮಾಡ್ತಿದ್ದೀನಿ. ಬಿಕಾಸ್ ಐ ಮೀನ್ ಅದು ಹೈಯಲ್ಲಿದೆ ಆ ಒಂದು ಮೂಮೆಂಟ್. ಸೊ ಆ ಮೂಮೆಂಟ್ನ ಎಲ್ಲರೂ 100% ಎಂಜಾಯ್ ಮಾಡ್ತಾರೆ. ಪಕ್ಕ ಭಗೀರ ಏನೋ ಮಾಡ್ತಾನೆ. ಅಂದರೆ ನಾನು ನಿಮ್ಮ ಟೀಮ್ನಲ್ಲಿ ಯಾರನ್ನ ಇಂಟರ್ವ್ಯೂ ಮಾಡಿದ್ರು ಕೂಡ ಹೇಳ್ತಾ ಇರೋದು ಒಂದೇ ಒಂದು, ಅಂದರೆ ಟೀಮ್ ಆಗಿದೆ ಹಾಗಾಗಿ ಇದೆಲ್ಲವೂ ಕೂಡ ಸಾಧ್ಯ ಆಯಿತು ಅಂತ. ಸೊ ಹೇಗಿದೆ ಟೀಮ್ ವರ್ಕ್ ಹೇಗಿತ್ತು ಅನ್ನುವಂಥದ್ದು? ಬೆಸ್ಟ್ ಟೆಕ್ನಿಷಿಯನ್ಸ್ಗಳನ್ನ ಅಂದರೆ ನಾನು ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ. ಚೇತನ್ ಡಿಸೋಜ ಮೂವಿ ಆಲ್ ಫೈಟ್ಸ್ ಎಲ್ಲ ಆ್ಯಕ್ಷನ್ ಸೀಕ್ವೆನ್ಸ್ ಅವ್ರು ಮಾಡಿರೋದು ಅದ್ಭುತವಾಗಿ ಬಂದಿದೆ. ಆ್ಯಂಡ್ ಆರ್ಟ್ ಡೈರೆಕ್ಟ್ರು ಬೆಸ್ಟ್. ಐ ಮೀನ್ ನೀವು ಮೂವಿ ನೋಡಿದ್ರೆ ಗೊತ್ತಾಗುತ್ತೆ, ಲೈಕ್ ಅವ್ರ ಎಫರ್ಟ್ 100% ಕಾಣಿಸುತ್ತೆ. ಲೈಕ್ ನಾವೇನೇ ಐ ಮೀನ್ ನನಗೆ ಇಲ್ಲ ಇದೇನೋ ಬೇರೆ ಥರ ಬೇಕು ಅಂದರೆ ನಾನು ಆ್ಯಕ್ಚುಲಿ ನಾಳೆ ಶೂಟಿಂಗ್, ಬಟ್ ನಾಳೆ ಅದು ಅವ್ರು ಮಾಡಿಸಿ ಅದನ್ನೇನೋ ಅವರಿಗೆ ಅಂದರೆ ಕಷ್ಟ ಆದರೂ ಲೈಕ್ ಅವ್ರು ಏನೋ ಒಂದು ಮಾಡಿ ಅದನ್ನು ಇದು ಮಾಡ್ತಾಯಿದ್ರು. ಲೈಕ್ ಅವ್ರದ್ದು ಬೆಸ್ಟ್ ಇದ್ದಿತ್ತು. ಎಡಿಟರು ಅಷ್ಟೇ ನಮ್ಮದು ಲೈಕ್ ಅವ್ರದ್ದು ಒಂದು ಆ್ಯಕ್ಚುಲಿ ಅವ್ನು ಟ್ರೈಲರ್ ಟೀಸರ್ ಎಡಿಟ್ ಮಾಡೋದೇ ನನಗೆ ಸಖತ್ ಇಷ್ಟ. ಪ್ರಣವ್ ಅಂತ ಇಸ್ ಆಲ್ಸೋ ವೆರಿ ಗುಡ್ ಎಡಿಟರ್. ಟೋಟಲ್ ಟೀಮೇ ಅಂದರೆ ಈಗ ಹೊಂಬಾಳೆಯಲ್ಲಿ ವಿಜಯ್ ಸರ್ ಆ್ಯಂಡ್ ಲೈಕ್ ಚೆಲುವೆ ಸರ್ ಎಲ್ಲ ಒಂದು ನನಗೆ ತಿಳಿದಂಗೆ ಬೆಸ್ಟ್ ಟೀಮ್ ನಮಗೆ. ಅಂದರೆ ಲೈಕ್ ಪ್ರೊಡಕ್ಷನ್ ಇಂದನೂ ಇದೆ ಎವ್ರಿಥಿಂಗ್. ಆ್ಯಂಡ್ ನಮ್ಮ ಕೋ ಡೈರೆಕ್ಟ್ರ್ ಜಾಕಿ ಅವರು ಲೈಕ್ ನಾನು ಸೂರಿ ಸರ್ ಲೈಕ್ ಶೂಟ್ ಸಾಕು ಅಂದರು, ಇಲ್ಲ ಏಜೆ ಇನ್ನೇನೋ ಬೇಕಿಲ್ಲಿ ಇನ್ನೇನು ಐ ಮೀನ್ ಬಿಡ್ತಾ ಇರಲಿಲ್ಲ. ಲೈಕ್ ಏನಾದರೂ ತೆಗಿಸ್ತಾ ಇರೋರು. ನಾವೆಲ್ಲರೂ ಸುಮ್ಮನೆ ನಾವು ಬ್ರೇಕಿಗೆ ಅಂತ ಹೋದ್ರು ನಾವು, ಇಲ್ಲ ಕ್ಯಾಮ್ರಾ ಅವ್ರು ಬೇಗ ಬಂದು ಕ್ಯಾಮ್ರಾದಲ್ಲಿ ಏನೋ ಒಂದು ಚಿಕ್ಕ ಶಾರ್ಟ್ಸ್ಗಳು ಉಳಿದಿರುತ್ತೆ ಅದನ್ನೆಲ್ಲ ಅವರು ತೆಗೆಸ್ಕೊಂಡು, ಇಲ್ಲ ಬೇಕಿ ಶಾರ್ಟ್ಸ್ಗಳು ಅಂತ ತೆಗೆಸ್ಕೊಂಡು ಲೈಕ್ ಸಿಕ್ಕಾಬಟ್ಟೆ ಅವ್ರ ಥರ ಹಾರ್ಡ್ ವರ್ಕ್ ಲೈಕ್ ಅವರಂಥ ಕೋ ಡೈರೆಕ್ಟ್ರ್ ನಾನು ನೋಡಿ ಬೆಸ್ಟ್. ಸೂಪರ್. ಇನ್ನೊಂದು ಪ್ರಶ್ನೆ ಏನಂತಂದರೆ, ಇಡೀ ಸಿನಿಮಾ ತುಂಬ ಜನ ಮಾತಾಡ್ತಾಯಿದ್ರು, ಈವನ್ ಆರ್ಟ್ ಡೈರೆಕ್ಟರ್ ಮಾತನಾಡಿಸಿದಾಗ ಅವರು ಕೂಡ ಹೇಳ್ತಾಯಿದ್ರು ಏಷ್ಯಾ ಸಿನಿಮಾದಲ್ಲೇ ಇದೆ ಮೊದಲು ಆ ಥರದ ಎಕ್ಸ್ಪೆರಿಮೆಂಟ್ ನಮ್ಮ ಸಿನಿಮಾದಲ್ಲಿ ನಾವು ಮಾಡಿದ್ದೀವಿ ಅನ್ನುವಂಥದ್ದು. ಸೊ ಇಡೀ ಸಿನಿಮಾ ಆರ್ಟ್ ಮೇಲೆ ನಿಲ್ಲುತ್ತಾ ಅಥವಾ ಹೇಗೆ ಅನ್ನುವಂಥದ್ದು? ನಾನು ಆವಾಗಲೇ ಹೇಳಿದೆ, ಲೈಕ್ ಒಬ್ರದ್ದು ಅಷ್ಟೇ, ಲೈಟ್ ಮ್ಯಾನಿಂದ ಹಿಡಿದು ಸ್ಮೋಕ್ ಹಾಕೋರಿಂದ ಹಿಡಿದು ಎವ್ರಿ ಒನ್ ಮೂಮೆಂಟ್ ದಟ್ ಐ ಮೀನ್ ಆ ಫ್ರೇಮಲ್ಲಿ ನೋಡಿದ್ರೆ ಸ್ಮೋಕ್ ಬರ್ತಾ ಇದ್ರೆ ಅಲ್ಲಿ ಸ್ಮೋಕ ಒಂದು ಎಫೆಕ್ಟ್ ಎಲ್ಲರದು. ಆ ಕಲರ್ ಪೇಂಟಿಂದ ಹಿಡಿದು ಸೆಟ್ಟಿಗೆ ಹಾಕಿರೋನು, ಕತೆ ಬರೆದಿರೋ ಸೂರಿ ಸರೇ ಲೈಕ್ ಅದಕ್ಕೆ ಅದೊಂದು ಮೇಜರ್. ಬಟ್ ಅಲ್ಲಿ ಎಲ್ಲರ ಎಫರ್ಟ್ ಕಾಣಿಸ್ತಾ ಹೋಗುತ್ತೆ ಎಲ್ಲ ಮೂವಿಲೂ ಅಷ್ಟೇ. ಬಟ್ ಐ ಮೀನ್ ನಮ್ಮ ಮೂವಿಲಿ ಅಂದರೆ ಆ ಫ್ರೇಮಲ್ಲಿ ಆ ಎಫರ್ಟ್ಸ್ಗಳಿದ್ದಾವೆ. ಸೊ ಆ ಎಫರ್ಟ್ಸ್ಗಳು ಕಾಣಿಸುತ್ತೆ ಅಷ್ಟೇ. ಓಕೆ. ಇದ್ರ ಜೊತೆಗೆ ಪ್ರಶಾಂತ್ ನೀಲ್ ಅವರ ಕತೆ ಅಂದರೆ ನಮಗೆ ಒಂದು ಮೂಡ್ ಕ್ರಿಯೇಟ್ ಆಗ್ಬಿಡೋದು. ಅಂದರೆ ಸೀಕ್ವೆನ್ಸ್ ಬೈ ಸೀಕ್ವೆನ್ಸ್ ಇನ್ನೇನೋ ಆಗುತ್ತೆ, ಆ ಒಂದು ಕ್ಯೂರಿಯಾಸಿಟಿನ ಮೇಂಟೈನ್ ಮಾಡ್ತಾರೆ. ಸೊ ಭಗೀರದಲ್ಲಿ ಆ ಒಂದು ಕಿಕ್ ಹೇಗಿರುತ್ತೆ? ಭಗೀರ
ಅದೊಂದು ಲೈಕ್ ಅದೇ ಬೇರೆ ಒಂದು ಜಾನರ್ ಫಿಲಮ್ ಅಂದರೆ ನನ್ನ ಅದೇ ಚೈಲ್ಡ್ಹುಡ್ಡು ಆ ಒಂದು ಸೂಪರ್ ಹೀರೋ ಆ ಥರ ಜಾನರ್ ಮೂವಿ ಅದನ್ನು ನಾವು ಈಗ ನಮ್ಮ ಒಂದು ಮಂಗಳೂರು ಅನ್ನೋ ಇದರಲ್ಲಿ ನಾವು ಮಾಡ್ತಾ ಇರೋದು ಅಲ್ಲಿಗೆ ಹೆಂಗೆ ಸೂಟ್ ಆಗುತ್ತೆ ಸೊ ಅಲ್ಲಿಂದು ಇದೇನಿದೆ ಅದಕ್ಕೆಲ್ಲ ಮಾಡಿದಾಗ ಲೈಕ್ ಅದೊಂದು ಬೇರೆ ಥರ ಅಂದರೆ ಸ್ಟೋರಿ ಸೊ ಅದು ಇದಾಗಿತ್ತು. ಓಕೆ, ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ AJ ಅವರು ಏನಾದರೂ ಹೇಳೋದಿದೆ. ಆಬ್ವಿಯಸ್ಲಿ ಕತೆ ಬಗ್ಗೆ ಒಂಚೂರು ಬಿಟ್ಕೊಟ್ಟಿಲ್ಲ, ನೀವು ಯಾರು ಕೂಡ ಬಿಟ್ಕೊಡೋದಿಲ್ಲ ಗೊತ್ತು, ಬಟ್ ನಮ್ಮ ವೀಕ್ಷಕರಿಗೆ ಭಗೀರಾ ಬಗ್ಗೆ ಏನಾದರೂ ಹೇಳೋದಿದ್ರೆ. October 31st ಸಿನಿಮಾ ಆ್ಯಕ್ಚುಲಿ ರಿಲೀಸ್ ಆಗ್ತಾ ಇದೆ. ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ, ಅದಂತೂ ಫಾರ್ ಶ್ಯೂರ್. ಅದನ್ನ ನೋಡಿ ಎಂಜಾಯ್ ಮಾಡಿ ಅಷ್ಟೇ. ಇದನ್ನು ಶಾರ್ಟ್ ಆ್ಯಂಡ್ ಸ್ವೀಟಾಗೆ ಹೇಳಿಬಿಟ್ರಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಅಂದರೆ ಭಗೀರಾ ಪ್ರತಿಯೊಬ್ಬರಿಗೂ ಕೂಡ ಎಲ್ಲರದ್ದು ಎಫರ್ಟ್, ಇದು ತುಂಬ ವರ್ಷದ ಎಫರ್ಟ್, ಕನಸು. ಸೊ ಇದೆಲ್ಲವೂ ಕೂಡ ಫುಲ್ಫಿಲ್ ಆಗಲಿ, ನಮ್ಮ ಕನ್ನಡದಲ್ಲಿ ಮತ್ತೊಂದು ಸಿನಿಮಾ ಎಲ್ಲ ಕಡೆ ದೊಡ್ಡ ಮಟ್ಟಕ್ಕೆ ಸೌಂಡ್ ಮಾಡಲಿ ಅನ್ನೋದು ನಮ್ಮ ಕನ್ನಡ ಪಿಕ್ಚರ್ನ ಆಶಯ. ನಿಮಗೂ ಕೂಡ ಒಳ್ಳೇದಾಗಲಿ ಆ್ಯಂಡ್ ಆಲ್ ದ ಬೆಸ್ಟ್ AJ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಭಗೀರಾ ಸಿನಿಮಾದ DOP AJ ಶೆಟ್ಟಿ ಅವರ ಮಾತಾಗಿತ್ತು. ಸಿನಿಮಾ ಇಷ್ಟೇ ಅಲ್ಲ, ಸಿನಿಮಾದಿಂದ ಏನೇನಿದೆ ಎಲ್ಲವನ್ನ ಕೂಡ ನಮ್ಮ ಜೊತೆ ಹಂಚ್ಕೊಂಡ್ರು. ಸೊ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.